ಬೆಂಗಳೂರಿನಲ್ಲಿ ನಾರಿ ಶಕ್ತಿ ಫೋರಂ ವತಿಯಿಂದ ಆರೋಗ್ಯಕರ ಜೀವನ ಶೈಲಿಗೆ ಉತ್ತೇಜನ ನೀಡುವ ಉದ್ದೇಶದಿಂದ ಕಡಿಮೆ ಎಣ್ಣೆ ಬಳಕೆ ಜಾಗೃತಿ ಅಭಿಯಾನ ಹಾಗೂ ಒಲೆ ಹಚ್ಚದೆ ಅಡಿಗೆ ಮಾಡುವ ವಿಶೇಷ ಸ್ಪರ್ಧೆ ಆಯೋಜಿಸಲಾಯಿತು. ಕಾರ್ಯಕ್ರಮದಲ್ಲಿ ಆರೋಗ್ಯಕರ ಆಹಾರ ಪದ್ಧತಿಯ ಮಹತ್ವದ ಕುರಿತು ಸಾರ್ವಜನಿಕರಿಗೆ ಅರಿವು ಮೂಡಿಸಲಾಯಿತು. ನಗರದ ಅಲ್ಲಮಪ್ರಭು ಕಾಲೋನಿಯ ಶ್ರೀ ತಾಯಮ್ಮ ದೇವಿ ದೇವಸ್ಥಾನದಲ್ಲಿ ನಾರಿ ಶಕ್ತಿ ಫೋರಂ ವತಿಯಿಂದ ಈ ಕಾರ್ಯಕ್ರಮ ನಡೆಯಿತು. ಬಿಜೆಪಿ ಮಹಿಳಾ ಮೋರ್ಚಾ ರಾಯಚೂರು ನಗರ ಘಟಕದ ಅಧ್ಯಕ್ಷೆ ಅಶ್ವಿನಿ ಸಂತೋಷ್ ಕುಮಾರ್ ಅವರ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಆರೋಗ್ಯಕರ ಆಹಾರ ಪದ್ಧತಿಯ ಕುರಿತು ಜಾಗೃತಿ ಮೂಡಿಸಲಾಯಿತು. ಕಾರ್ಯಕ್ರಮದಲ್ಲಿ ಪೌಷ್ಟಿಕಾಂಶಯುಕ್ತ ಆಹಾರದ ಮಹತ್ವ, ಮನೆಯಲ್ಲಿಯೇ ಆರೋಗ್ಯಕರ ಆಹಾರ ತಯಾರಿಸುವ ವಿಧಾನಗಳು ಹಾಗೂ ಎಣ್ಣೆ ಬಳಕೆಯನ್ನು ಕಡಿಮೆ ಮಾಡುವ ಸರಳ ಕ್ರಮಗಳ ಕುರಿತು ಮಾಹಿತಿ ನೀಡಲಾಯಿತು. ಇದೇ ವೇಳೆ ಒಲೆ ಹಚ್ಚದೆ ತಯಾರಿಸಬಹುದಾದ ವಿವಿಧ ಪೌಷ್ಟಿಕ ಆಹಾರ ಪದಾರ್ಥಗಳ ಪ್ರದರ್ಶನ ಹಾಗೂ ವಿಶೇಷ ಸ್ಪರ್ಧೆ ಆಯೋಜಿಸಲಾಗಿದ್ದು, ಯುವತಿಯರು ಮತ್ತು ಗೃಹಿಣಿಯರು ಉತ್ಸಾಹದಿಂದ ಭಾಗವಹಿಸಿ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಿದರು. ವಿಜೇತರಿಗೆ ಬಹುಮಾನಗಳನ್ನು ವಿತರಿಸಲಾಯಿತು. ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಡಾಕ್ಟರ್ ವರ್ಷಾ ಪಾದ್ಯ ಅವರು ಆರೋಗ್ಯಕರ ಜೀವನ ಶೈಲಿಯ ಮಹತ್ವವನ್ನು ವಿವರಿಸಿದರು. ಕಾರ್ಯಕ್ರಮದಲ್ಲಿ ಬಿಜೆಪಿ ಮಹಿಳಾ ಮೋರ್ಚಾ ಜಿಲ್ಲಾ ಅಧ್ಯಕ್ಷೆ ಜಿ ವಿಜಯರಾಜೇಶ್ವರಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸುಮಾ ಅಶೋಕ್ ಗಾಸ್ತಿ, ನಗರ ಪ್ರಧಾನ ಕಾರ್ಯದರ್ಶಿ ಅಕ್ಕ ಮಹಾದೇವಿ, ಉಮಾದೇವಿ, ಸೀತಾ ನಾಯಕ್, ಚಂದ್ರಕಳಾ, ಡಿ ಶರಣಮ್ಮ, ಪುಷ್ಪವತಿ, ಸರೋಜಾ ಸೇರಿದಂತೆ ಹಲವು ಮಹಿಳಾ ಮುಖಂಡರು ಹಾಗೂ ಸದಸ್ಯರು ಉಪಸ್ಥಿತರಿದ್ದರು. ಕ್ಯಾರೆಟ್ ಕಣ್ಣಿಗೆ ಒಳ್ಳೆಯದು. ಇರಾನ್ ಮತ್ತು ಅಮೆರಿಕ, ಇಸ್ರೇಲ್ ನಡುವೆ ಯುದ್ಧ ಪರಿಸ್ಥಿತಿ ನಡೀತಾ ಇದೆ. ರಷ್ಯಾ ಯುಕ್ರೇನ್ನಲ್ಲೇನೋ ನಡೀತಾ ಇದೆ. ಈಗ ಅಲ್ಲೇ ಒಂದು ಸಮುದ್ರ ಧುನಿ ಇದೆ, ಅಂದರೆ ಸಮುದ್ರದ ಸಣ್ಣ ಪ್ಯಾಚ್ ಇದೆ. ಸೊ ಅದರ ಮೇಲೆ ಇರಾನದು ಕಂಟ್ರೋಲ್ ಇದೆ. ಸೊ ಅದರಿಂದ ಅದು ಯುದ್ಧ ಪರಿಸ್ಥಿತಿಯಿಂದ ನಮಗೆ ಕುಕ್ಕಿಂಗ್ ಗ್ಯಾಸ್ ಆಗಲಿ ಮತ್ತು ಬಾಕಿ ಇಂಧನಗಳು ಆಗಲಿ, ಪೆಟ್ರೋಲ್, ಡೀಸೆಲ್, ನಾರ್ಮಲ್ ಕ್ರೂಡ್ ಆಯಿಲ್ ಅಂತೀವಿ. ಸೊ ಅದು ಬರಲಿಕ್ಕೆ ಕಷ್ಟ. ಅಂದರೆ ಅಲ್ಲೇ ಬಾಂಬಿಂಗ್ ಆಯ್ತಂದರೆ ನಮ್ಮದು ಹಾನಿ ಆಗುತ್ತೆ, ನಮ್ಮ ಶಿಪ್ಸ್ಗಳು ಅಲ್ಲೇ ಓಡಾಡ್ತಾ ಇಲ್ಲ. ಸೊ ನಮ್ಮ ಪ್ರಧಾನಿ ಅವರು ಏನು ಮಾಡಿದ್ದಾರೆ, ಈಗ ನಾವು ಹೇಳ್ತೀವಿ ನಮ್ಮ ಮನೆಯಲ್ಲೇ ನಾವು ಏನು ಮಾಡ್ತೀವಿ, ಈಗ ಒಂದು ತಿಂಗಳ ಸಂಬಳ ಬಂದಿಲ್ಲ ಮನೆಯವ್ರಿಗೆ ಅಂದರೆ ನಾವು ಏನು ಮಾಡ್ತೀವಿ, ಉಳಿತನ ಮಾಡ್ತೀವಲ್ಲ. ಮನೆಯಲ್ಲೇ ಉಳಿತನ ಮಾಡಿ ಮಕ್ಕಳಿಗೆ ನಾವು ಹೋಟೆಲ್ ಹೋಗೋಂಗಿಲ್ಲ, ಹೊರಗಡೆಯಿಂದ ಏನು ತರಿಸಂಗಿಲ್ಲ, ಸ್ವಲ್ಪ ಉಳಿತನ ಮಾಡಿ ಎಷ್ಟೇ ಖರ್ಚ ಒಳಗೆ ನಾವು ಎಲ್ಲ ತಿಂಗಳ ನಡೆಸ್ತೀವಿ, ಹೌದಲ್ಲ? ಅದೇ ರೀತಿ ಇದು ನಮ್ಮ ಭಾರತ ದೇಶ ಅಂದರೆ ಒಂದು ದೊಡ್ಡ ಕುಟುಂಬದ ಥರನೇ ಇದೆಲ್ಲ. ಸೊ ಆ ಕುಟುಂಬದಲ್ಲಿ ನಾವು ಕೂಡ ನಮ್ಮ ದೇಶಕ್ಕಾಗಿ ಉಳಿತನ ಮಾಡಿದರೆ, ಇಂಧನ ಉಳಿತನ ಮುಂದೆ ಏನಾಗ್ತದ ಗುರ್ತಿಲ್ಲ. ಈಗ ಅವರು ಸೈನ್ ಎಲ್ಲ ಮಾಡಿದ್ದಾರೆ, ಪೀಸ್ ಡೀಲ್ ಮಾಡ್ತಾರ ಹೇಳ್ತಾರ, ಮತ್ತೆ 6 ತಿಂಗಳಾದ್ಮೇಲೆ 2 ತಿಂಗಳಾದ್ಮೇಲೆ ಮತ್ತೆ ಬಾಂಬಿಂಗ್ ಚಾಲು ಆಯ್ತಂದ್ರೆ. ಸೊ ನಮಗೆ ಇಂಧನ ಸೊ ಉಳಿಸೋದು ಎಲ್ಲ ಹೇಳಿದ್ದಾರೆ. ಸೊ ನಮ್ಮ ಪ್ರತಿ ಮನೆಯಲ್ಲೇ ಇದು ರೂಢಿ ಆಗಲಿ. ದಯವಿಟ್ಟು ಎಲ್ಲರೂ ಮೊಬೈಲ್ ಸೈಲೆಂಟ್ ಮಾಡಿಬಿಡ್ರಿ. ಸೊ ಪ್ರತಿ ಸಣ್ಣ ಇದು ಇದೆ. ವಿಧಾನ ಪರಿಷತ್ ಸದಸ್ಯ ಎ ವಸಂತ್ ಕುಮಾರ್ ಅವರ ಜಾತಿ, ಧರ್ಮ ಹಾಗೂ ಜಾತಿ ಪ್ರಮಾಣ ಪತ್ರದ ಕುರಿತು ಶನಿವಾರ 10 ಗಂಟೆಗೆ ಹಲವು ಗಂಭೀರ ಆರೋಪಗಳನ್ನು ಹೈಕೋರ್ಟ್ ವಕೀಲ ಪಿ ನರಸಪ್ಪ ಮಾಡಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಎ ವಸಂತ್ ಕುಮಾರ್ ಅವರು ತಾವು ಪರಿಶಿಷ್ಟ ಜಾತಿಯ ಮಾದಿಗ ಸಮುದಾಯಕ್ಕೆ ಸೇರಿದವರು ಎಂದು ಸಲ್ಲಿಸಿರುವ ದಾಖಲೆಗಳ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದರು. ಈ ಸಂಬಂಧ ಜಾತಿ ಪರಿಶೀಲನಾ ಪ್ರಾಧಿಕಾರ ಮತ್ತು ಸಂಬಂಧಿತ ಇಲಾಖೆಗಳ ಮುಂದೆ ಪ್ರಕರಣ ವಿಚಾರಣೆಯಲ್ಲಿದ್ದು 1 ವರ್ಷಕ್ಕೂ ಹೆಚ್ಚು ಕಾಲ ತನಿಖೆ ನಡೆಯುತ್ತಿದೆ ಎಂದು ಹೇಳಿದರು. ವಸಂತ್ ಕುಮಾರ್ ಅವರ ಧರ್ಮ, ಜಾತಿ ಮತ್ತು ಮೂಲ ಸಮುದಾಯದ ಬಗ್ಗೆ ಸ್ಪಷ್ಟತೆ ಇಲ್ಲದಿದ್ದು, ಈ ಕುರಿತು ಜಿಲ್ಲಾ ಆಡಳಿತ, ತಹಶೀಲ್ದಾರ್, ಪೊಲೀಸ್ ಇಲಾಖೆ ಹಾಗೂ SC ST ಆಯೋಗಕ್ಕೆ ದೂರು ಸಲ್ಲಿಸುವುದಾಗಿ ತಿಳಿಸಿದರು. ನಮ್ಮ ತಾತನ ಮನೆ ಬದಲಾಗಿ ಅವ್ರ ಮನೆ, ನಮ್ಮ ತಾತನವರೇ ಅವ್ರಿಗೆ ಜಾಗ ಕೊಟ್ಟು ಅವ್ರಿಗೆ ಸಹಾಯ ಮಾಡಿದ್ರು. ಆಮೇಲೆ ಕುಲವೃತ್ತಿ ಎಲ್ಲ ಭಿಕ್ಷೆ ಬರೆದಿದ್ದಾರೆ. ನನಗಿಂತ ಜಸ್ಟ್ ಸೀನಿಯರ್ಸ್ ಎಲ್ಲ ನೋಡಿದ್ದಾರೆ.
ಇಂಕ್ಲೂಡಿಂಗ್ ದಿಸ್ ಆರಾಧನೆಯಲ್ಲಿ ವಸಂತ ಕುಮಾರ್ ಅವ್ರ ತಂದೆ ಕೂಡ ಸಣ್ಣವನಿದ್ದಾರೆ. ಅದನ್ನು ಹಿಂಗೆ ಗೋಪಾಳ ಹಾಕ್ಕೊಂಡು ಅದನ್ನು ಹಿಡ್ಕೊಂಡು ಬರ್ತಿದ್ದ. ಆಮೇಲೆ ಎಲ್ ಬಿ ಕಾಲೇಜಿನಲ್ಲಿ ಆತ ಇವನ ಯಾರು ಆರಾಧನೆ ನಮ್ಮ ಸಮಾಜದ ಮಂದಿಯೇ ಸೇರಿ ಅದನ್ನು ರಾಜೀನಾಮೆ ಕೊಡಿಸಿ ನಮ್ಮ ಸಮಾಜದ ಮಂದಿನೆಲ್ಲ ಹಿಂದೆ ಸರಿಸಿ ಅದನ್ನು ಮುಂದೆ ಇಟ್ಟು ಅಂತ ಬೆಳೆದು ಒಳ್ಳೆಯ ವಾಗ್ಮಿ ಇದ್ದ ಮನುಷ್ಯ. ಚಂದ ವಸಂತ ಚಂದ ಮಾತಾಡ್ತಾನೆ, ಒಳ್ಳೆಯ ವಾಗ್ಮಿ ಮನುಷ್ಯ, ರಾಜಕೀಯವಾಗಿ ಬೆಳೆದ್ಬಿಟ್ಟ. ಅದೇ ಅದು ಪಾರಂಪರ್ಯ ಮಗನಿಗೆ ಬಂತು. ನಮ್ಮ ಮನೆ ನೋಡಿ ಅವ್ರ ಮನೆ ಮುಂದೆ ಎಷ್ಟು ಕಾರುಗಳವ. ನಮ್ಮ ಅಂಜನವಾಡದಲ್ಲಿ ಯಾರು ಕಾರ್ ಇರ್ತದ ಯಾರು ಗಾಡಿ ಇರ್ತದ, ನಮ್ಮಲ್ಲಿ ಅವ್ರು ಬೆಳ್ತಾನೇ ಹೋದಾರ. ಈ ಜನ ಹಿಂಗೆ ಕೆಳಗನೆ ಹೋಗ್ತಾ ಇದ್ದಾರೆ. ಇದನ್ನು ನಾವು ಬಂಗಾರ ಅಂಗಡಿಯಲ್ಲಿ ಒಬ್ಬ ಮನುಷ್ಯ ಗಮನಕ್ಕೆ ಬಂದಿದ್ದು ಈ ಮಾತು. ನಿಮ್ಮ ಮನೆಯಲ್ಲಿ ಎಷ್ಟು ಮಂದಿ ಕಾರ್ ಇರ್ತಾರೋ, ನಿಮ್ಮ ಓಣಿಯಲ್ಲಿ ಎಷ್ಟು ಮಂದಿ ಕಾರ್ ಇದ್ದಾರ, ಎಷ್ಟು ಮಂದಿ ಬಂಗಾರ ಮಾಡ್ಕೊಂಡಾರ, ಅವನ್ನ ಬೆಳೆಸ್ಕೊಂಡೇ ಹೊಂಟಿರೋದು ನೀವು ಅಂತಂದರೆ ನಮಗೆ ಒಂಥರ ನೋವು ಅನ್ನಿಸ್ತದ ಮಾತು. ಆದಾಗ್ಯೂ ಇವತ್ತು ಅವರು ಚಾರ ದಾಖಲೆಗಳು ಸಿಕ್ಕವ ನನಗೆ ಆಪ್ರೇಷನ್ ಆಗಿದ್ದರಿಂದ ನಾನು ಸ್ವಲ್ಪ ದಿವಸ ವೇಟ್ ಮಾಡಿದೆ. NS ಬೋಸರಾಜ್ ಅವ್ರಿಗೆ ತುಂಬ ತ್ರಾಸು ಕೊಟ್ಟಿದ್ದು ನಾನು ಬೇರೆ ಕಡೆಯಿಂದ ತಿಳ್ಕೊಂಡೆ. NS ಬೋಸರಾಜ್ ಮುಂದೆ ಒಂದು ದಿವಸ ಈ ಥರ ಬರ್ತದೆ, 4 ಪ್ರಕರಣಗಳಲ್ಲಿ ಅವರಿಗೆ ಇದನ್ನು ರೆಕಾರ್ಡ್ ಮಾಡಿ ಏನಾದರೂ ತಪ್ಪಾದರೆ ನನಗೆ ಡಿಫಾಮೇಷನ್ ಆಗಲಿ, ನನ್ನ ಮೈ ಮೇಲೆ ನಾನು 36 ವರ್ಷ ಆಯಿತು ವಕೀಲಾಗಿ. ಈ ಭಾರತ ದೇಶದ ಯಾವುದೇ ವಕೀಲು ಯಾವುದೇ ನ್ಯಾಯವಾಗಿ ಈ ಭಾರತ ದೇಶ ನಾಟ್ ರಾಯಚೂರು ನಾನು ಇದೇ ಇದ್ದೀನಲ್ಲ, ನಮ್ಮ ಬೆರಳು ನಮ್ಗೆ ಗೊತ್ತಿರೋದು. ಈ ಭಾರತ ದೇಶದಲ್ಲಿ ಯಾವುದೇ ನ್ಯಾಯವಾಗಿ ಅದರ ಪ್ರಕರಣಗಳನ್ನು ಗೆದ್ದಿದ್ದೇ ಆದರೆ ನನ್ನ ಜೀವನದಲ್ಲಿ ಎಲ್ಲೂ ಕೋರ್ಟ್ ಆಗೋದಿಲ್ಲ. 5 ಲಕ್ಷ ರೂಪಾಯಿನ ನಾನು ನಿಮ್ಮೆಲ್ಲರ ಮುಂದೆ ಅವರಿಗೆ ಬಹುಮಾನ ಕೊಟ್ಟು ಕಾಲಿಗೆ ನಮಸ್ಕಾರ ಮಾಡಿ ನಾನು ಕೋರ್ಟ್ ಅವತ್ತಿನಿಂದ ನಾನು ಹೋಗ್ತೀನಿ, ನಾನು ಬಿಟ್ಬಿಡ್ತೀನಿ. ವಸಂತ ಕುಮಾರ್ಗೆ 4 ಕೇಸ್ಗಳಲ್ಲಿ 7 ವರ್ಷ ಸಜಾ ಬರ್ತದೆ. ಇದನ್ನು ಭಾರತ ದೇಶದ ಯಾವುದೇ ನ್ಯಾಯವಾಗಿ ಅದನ್ನು ತಪ್ಪಿಸಿದ್ದೇ ಆದರೆ ನಾನು ಅವ್ರಿಗೆ 5 ಲಕ್ಷ 1 ರೂಪಾಯಿ ಇಲ್ಲ ಸರ್. 2 ಕೇಸು, ಒಂದು ಬರೆದಿದ್ದಿ ಅದು ಅದೇ ಇದು ADG ಅಡಿಷನಲ್ ಡೈರೆಕ್ಟರ್ ಜನರಲ್ ಪೊಲೀಸ್ ಅರುಣ್ ಚಕ್ರವರ್ತಿ ಇದ್ದಾರೆ. 1 ವರ್ಷ ಆಯಿತು ಅವರು ಕಂಪ್ಲೇಂಟ್ ಮಾಡಿ 1 ವರ್ಷ ಆಯಿತು. ಅದು ಮುಖ್ಯ ಹೋಗಿಲ್ಲ, ಹೋಗಿ ಜಗಳ ಇದೆ. ಇಲ್ಲರಿ 1 ವರ್ಷ ಆಗಿ 3 ತಿಂಗಳಲ್ಲಿ ಡಿಸೈಡ್ ವಸಂತ ಕುಮಾರ್ ನಮ್ಮ ಮಾದಿಗ ಸಮಾಜದ ಹೆಸರು ಮೇಲೆ ಏನು ಸರ್ಟಿಫಿಕೇಟ್ ಕೊಟ್ಟು ಎಷ್ಟು ಪ್ರಾಪರ್ಟಿ ಮಾಡಿದಲ್ಲ ಸರ್. 12ನೇ ಶತಮಾನದ ಅಕ್ಕ ಮಹಾದೇವಿ ನೀಲಮ್ಮ ಸೇರಿದಂತೆ ಶರಣೀಯರ ಚಳುವಳಿ ಹಾಗೂ ವಚನಗಳನ್ನು ನಾವು ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಿದ್ದರೂ ಅವುಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡಿದ್ದೇವೆ ಎಂಬ ಪ್ರಶ್ನೆಯನ್ನು ನಮ್ಮೊಳಗೆ ಕೇಳಿಕೊಳ್ಳಬೇಕಾಗಿದೆ ಎಂದು ಚಿಂತಕಿ ಹಾಗೂ ಸಹ ಪ್ರಾಧ್ಯಾಪಕಿ ಡಾಕ್ಟರ್ AS ಆಶಾದೇವಿ ಹೇಳಿದರು. ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಮೈಸೂರು, ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ತು ಹಾಗೂ ಕದಲಿ ಮಹಿಳಾ ವೇದಿಕೆ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಿದ್ದ ಜಿಲ್ಲಾ ಪ್ರಥಮ ಕದಲಿ ಮಹಿಳಾ ಸಮ್ಮೇಳನವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಶರಣೀಯರ ವಚನಗಳನ್ನು ಕೇವಲ ಓದುವುದಲ್ಲ, ಅವುಗಳ ಸಂದೇಶವನ್ನು ಬದುಕಿನಲ್ಲಿ ಅಳವಡಿಸಿಕೊಳ್ಳುವುದು ಅಗತ್ಯವಾಗಿದೆ. ಅಕ್ಕ ಮಹಾದೇವಿ ಮತ್ತು ನೀಲಮ್ಮ ಅವರು ಮಹಿಳೆಯರು ಸಮಾನ ಗೌರವದೊಂದಿಗೆ ಬದುಕಬೇಕು ಎಂಬ ಕನಸು ಕಂಡಿದ್ದರು. ತಮ್ಮ ಜೀವನದಲ್ಲಿ ಅನೇಕ ಸಂಕಷ್ಟಗಳನ್ನು ಎದುರಿಸಿದರು. ಮಹಿಳೆಯರಿಗೆ ಸಮಾನ ಹಕ್ಕು ಮತ್ತು ಸ್ಥಾನಮಾನ ದೊರೆಯಬೇಕು ಎಂಬ ಆಶಯವನ್ನು ಸಮಾಜಕ್ಕೆ ಸಾರಿದರು ಎಂದು ತಿಳಿಸಿದರು. ಅದಕ್ಕೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಯಾಕಂತಂದ್ರೆ ಬರುವುದಿಲ್ಲ ಅನ್ನೋ ಒಂದು ಪ್ರತೀಕದಲ್ಲಿ ಈ ಸಮ್ಮೇಳನವನ್ನು ಹಮ್ಮಿಕೊಂಡಿದ್ದೇನೆ. ನಾನೇ ಎಷ್ಟೊಂದು ಸಲ ಹೇಳಿದ್ದೇನೆ, ಬೇರೆ ಕಡೆಯೆಲ್ಲ ನಾನು 30 ವರ್ಷದಿಂದ ಕದಳಿ ವೇದಿಕೆ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೀನಿ. ಈ ಎಲ್ಲ ಮಹಿಳೆಯರು ಅಂದರೆ ಆ ಭಾಗದ ಶ್ರೀಮಂತ ಮಹಿಳೆಯರು ಹಾಗೂ ಆಚರಿಸ್ತಾರೆ ಮನೆ ಹಬ್ಬದ ಕನ್ನಡ. ಅಂತ ಒಂದು ಕಾರ್ಯಕ್ರಮ ನಮ್ಮಲ್ಲಿ ಯಾಕೆ ಬೇಡ ಅಂತ ಹೊತ್ತಿನಲ್ಲಿ ಏನು ಅದನ್ನ ಡಂಗುರ ಹೊಡ್ಕೊಂಡಿರ್ತೀವಿ ನಾವು ವಚನಗಳ ಬಗ್ಗೆ ಅನ್ನೋ, ಅದು ಅಕ್ಕ ಇರ್ಬೋದು, ಬಸವಣ್ಣ ಇರ್ಬೋದು, ಅಲ್ಲಮ್ಮ ಯಾರೂ ಇರಬಹುದು. ಅವ್ರು ಮಾಡಿದಂಥ ಆ ಸಾಧನೆ, ಆ ಪ್ರಯೋಗಗಳು ಅವೆಲ್ಲ ನಭೂತೋ ನ ಭವಿಷ್ಯಕ್ಕೆ ಅನ್ನೋದನ್ನ ಕೊಚ್ಚಿ ಇಳಿಸ್ತೀವಿ ನಾವು. ಎಲ್ಲ ಸರಿ, ಅದು ನಮ್ಮ ಹೆಮ್ಮೆ, ಅದು ನಮ್ಮ ಪ್ರೀತಿ. ಆದರೆ ನಾವು ಅದರಲ್ಲಿ ಗೆದ್ದಿದ್ದೀವ, ಸೋತಿದ್ದೀವ? ಯಾವ ಘನವಾದ ಉದ್ದೇಶದ ಸಲುವಾಗಿ ನಾವು ತನು ಮರ ಧನ ಅನ್ನೋದನ್ನ ಇವತ್ತೊಂದು ಕ್ಲೀಶೆ ಮಾಡ್ಕೊಂಡ್ಬಿಟ್ಟಿದ್ದೀವಲ್ಲ, ಆ ಕ್ಲೀಶೆ ಇಲ್ಲದೆ ಅಂಥ ಪ್ರಾಮಾಣಿಕತೆಯಲ್ಲಿ ನಡೆ ಮತ್ತು ನುಡಿ ಅಂತ ಹೇಳಿದ್ರಲ್ಲ, ಆ ಎರಡು ಬೇರೆ ಬೇರೆ ಆಗದ ನೆಲೆಯಲ್ಲಿ ಆ ಶರಣರು ತಮ್ಮ ಬದುಕನ್ನು ನಡೆಸಿದ್ರು, ತಮ್ಮ ತತ್ವಗಳನ್ನು ತಮ್ಮ ಬದುಕಿನಲ್ಲಿ ಅಳವಡಿಸ್ಕೊಂಡ್ರು.
ಇಷ್ಟೆಲ್ಲ ಆದಮೇಲೆ ನಾವು ಅವ್ರ ಬಗೆಗೆ ಬರೀ ಮಾತಾಡ್ತಿದ್ದೀವ ಅಂತ ನನಗೊಂದು ಅನುಮಾನ ಬರುತ್ತೆ. ಮತ್ತು ಇತ್ತೀಚಿನ ದಿನಗಳಲ್ಲಿ ನನಗೆ ವಚನಗಳ ಬಗ್ಗೆ ಒಂದು ಭಯ ಬೇರೆ ಹುಟ್ಟಿದೆ. ಭಯ ಯಾಕೆ ಅಂದರೆ ಅದು ನಮ್ಮನ್ನು ಹೆಂಗೆ ಕಾಡುತ್ತೆ, ಚುಚ್ಚುತ್ತೆ ಅಂತಂದರೆ ಈಟಿಂದ ತಿಳಿದಂಗೆ ಅದು ಮಾತಾಡ್ತಿದ್ಯಲ್ಲ, ನಿನ್ನ ಕತೆ ಏನು ಮಾರಾಯ್ತಿ ಅಂತದ್ದು ಕೇಳುತ್ತದ ನನ್ನನ್ನು ಅಲ್ವಾ. ಇಲ್ಲಿ ಕದಳಿ ಅನ್ನೋದು ಒಂದು ಅಂಗಸಂಸ್ಥೆ ಎಲ್ಲ ನಾವು ಮಾತುಗಳನ್ನ ಆಡ್ತಾ ಇದ್ದೀವಿ. ಅಂದರೆ ಇದು ಶರಣ ಸಾಹಿತ್ಯ ಪರಿಷತ್ತು ಅದ್ರ ಜೊತೆನಲ್ಲಿದ್ದೇವೆ ಅಂತ. ಅದ್ರ ಜೊತೆನಲ್ಲೇ ಇರಬೇಕು. ನಂಗೆ ಅದ್ರ ಬಗ್ಗೆಗೂ ಏನೂ ತಕರಾರಿಲ್ಲ. ಗಂಡು ಮತ್ತು ಹೆಣ್ಣು ಒಬ್ಬರನ್ನ ಬಿಟ್ಟು ಇನ್ನೊಬ್ಬರು ಇರೋದಕ್ಕೆ ಸಾಧ್ಯವೇ ಇಲ್ಲ. ಆದರೆ ಕೊನೆಗೂ ಈ ವ್ಯವಸ್ಥೆ ಹೆಣ್ಣನ್ನು ತನಗೆ ಹೆಂಗೆ ಬೇಕೋ ಹಂಗೆ ಬಳಸ್ಕೊಳ್ಳೋದ್ರಲ್ಲಿ ಎಷ್ಟು ಚೆನ್ನಾಗಿ ಗೆದ್ದುಬಿಡುತ್ತಲ್ಲ. ಎಷ್ಟು ಚೆನ್ನಾಗಿ ಗೆದ್ದಿರುತ್ತೆ ಅಂದರೆ ಇಂಥದ್ದೊಂದು ಸಮ್ಮೇಳನ ಮಾಡಲಿ, ಒಂದು ಕಾರ್ಯಕ್ರಮ ಮಾಡಲಿ, ಏನೇ ಮಾಡಲಿ, ಮಾಡೋ ಹೊತ್ತಿನಲ್ಲಿ ನಾವು ಹೇಳ್ತಾ ಇದ್ದೀವಲ್ಲ, 10 ಜನ ಇದ್ದಾರೆ ಒಂದು ವಿಚಾರ ಸಂಕಿರಣದಲ್ಲಿ, ಒಂದು 3 ಮುಂಗಾರು ಸಾಂಸ್ಕೃತಿಕ ರಾಯಚೂರು ಹಬ್ಬವನ್ನು ಮುಂದಿಡಲಾಗಿದೆ ಎಂದು ಮುನ್ನೂರು ಸಮಾಜದ ಮುಖಂಡ ಕೃಷ್ಣಮೂರ್ತಿ ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ನಗರದ ಮುನ್ನೂರು ಕಾಪು ಸಮಾಜದ ಹಿರಿಯ ಮುಖಂಡರು ಹಾಗೂ ಮಾಜಿ ಶಾಸಕ ಎ ಪಾಪರೆಡ್ಡಿ ಅವರು ಧರ್ಮಪತ್ನಿ ಪಾರ್ವತಮ್ಮ ನಿಧನ ಹಿನ್ನೆಲೆಯಲ್ಲಿ ಮುಂಗಾರು ಸಾಂಸ್ಕೃತಿಕ ರಾಯಚೂರು ಹಬ್ಬ ತಾತ್ಕಾಲಿಕವಾಗಿ ಮುಂದಿಡಲಾಗಿದೆ. ಹಬ್ಬ ಹಿರಿಯರು ಮಾಜಿ ಶಾಸಕರಾದ ಎ ಪಾಪರೆಡ್ಡಿ ಅವರ ನೇತೃತ್ವದಲ್ಲಿಯೇ ನಡೆಯಬೇಕಿದೆ. ಆದರೆ ಅವರ ಮನೆಯಲ್ಲಿ ದುಃಖ ಇರುವಾಗ ಸಂಭ್ರಮ ಆಚರಣೆ ಸಲ್ಲದು ಎಂದು ಸಮಾಜದವರು ಅಭಿಪ್ರಾಯವಾಗಿದೆ. ಈ ರಾಯಚೂರು ಸಾಂಸ್ಕೃತಿಕ ರಾಯಚೂರು ಹಬ್ಬವನ್ನು ಮಾಡಬೇಕಾದ 25 ವರ್ಷ 26ನೇ ವರ್ಷ ಪದಾರ್ಪಣೆ ಮಾಡುವ ಈ ಸಂದರ್ಭದಲ್ಲಿ ನಮ್ಮ ಅಣ್ಣವರಾದಂಥ ಪಾಪರೆಡ್ಡಿ ಅವರ ಧರ್ಮಪತ್ನಿ ವಿಧಿವಶರಾಗಿರುವುದರಿಂದ ಭಾಳ ವಿಷಯದಿಂದ ನಾವು ತಿಳಿಸಬಯಸುತ್ತೇನೆ. ಈ ಒಂದು ಸಂದರ್ಭದಲ್ಲಿ ಪಾಪರೆಡ್ಡಿ ಅವರು 3 ತಿಂಗಳವರೆಗೆ ಯಾವುದೇ ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕದ್ದಲ್ಲ ನಿಯಮ ಪ್ರಕಾರ. ಆದ ಕಾರಣ ಅವರಿಲ್ಲದೆ ಈ ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಬರೋದಿಲ್ಲ ಅಂತ ಹೇಳಿ ನಾವೆಲ್ಲ ಸಮಾಜದವರು ಬಂಧುಗಳೆಲ್ಲ ನಾವು ಕಾರ್ಯಕ್ರಮವನ್ನು ಮುಂದೂಡಬೇಕಂತೇಳಿ ತೀರ್ಮಾನ ಮಾಡಿದ್ದೇವೆ. ಮುಂದಿನ ಕಾರ್ಯಕ್ರಮವನ್ನು ಯಾವಾಗ ಮಾಡಬೇಕೆಂಬುದು ನಾವು ನಿಮ್ಮಲ್ಲೇ ಕನ್ಫ್ಯೂಸ್ ಇದ್ದಂಗಿದೆ ಅಷ್ಟೇ. ಈ ಒಂದು ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸತಕ್ಕದ್ದಲ್ಲ ಅಂತ ಹೇಳಿ. ಯಾಕೆಂದರೆ ಅವರು ಕೇಂದ್ರ ಬಿಂದುಗಳು, ಆಮೇಲೆ ಅವರು ರೂವಾರಿಗಳು. ಈ ಒಂದು ಕಾರ್ಯಕ್ರಮಕ್ಕೆ ರೂವಾರಿಗಳಾಗಿರೋದ್ರಿಂದ ನಾವು ಕಾರ್ಯಕ್ರಮ ಮಾಡೋದು ಸಮಂಜಸವಾದ ಅಂತ ತಿಳ್ಕೊಂಡು ಎಲ್ಲ ಬಂಧುಗಳು, ಸಮಾಜದ ಬಂಧುಗಳಲ್ಲಿ ತೀರ್ಮಾನ ಮಾಡಿ ಈ ಒಂದು ಪತ್ರಿಕೆ ಹೇಳಿಕೆಯನ್ನು ನಾವು ಮಾಡ್ತಾ ಇದ್ದೀವಿ. ಭ್ರಷ್ಟಾಚಾರ ನಿವಾರಣೆಗಾಗಿ ಮಾಹಿತಿ ಹಕ್ಕು ಕಾಯ್ದೆ ಜಾರಿಗೆ ತರಲಾಗಿದೆ. ಇದರ ಅಡಿ ಮಾಹಿತಿ ಕೋರಿ ಸಲ್ಲಿಕೆಯಾಗುವ ಅರ್ಜಿಗಳಿಗೆ ಕಾಲಮಿತಿಯೊಳಗೆ ಮಾಹಿತಿ ಒದಗಿಸುವುದು ಸಾರ್ವಜನಿಕ ಮಾಹಿತಿ ಅಧಿಕಾರಿ ಕರ್ತವ್ಯವಾಗಿದೆ ಎಂದು ಕರ್ನಾಟಕ ಮಾಹಿತಿ ಆಯೋಗದ ಕಲಬುರಗಿ ಪೀಠದ ರಾಜ್ಯ ಮಾಹಿತಿ ಆಯುಕ್ತರಾದ ಬಿ ವೆಂಕಟೇಶ್ ಸಿಂಗ್ ಅವರು ಹೇಳಿದರು. ಜೂನ್ 20 ಶನಿವಾರರಂದು ನಗರದ ಕೃಷಿ ವಿಶ್ವವಿದ್ಯಾಲಯದ ಜಗಜ್ಯೋತಿ ಬಸವೇಶ್ವರ ಸಭಾಂಗಣದಲ್ಲಿ ರಾಯಚೂರು ಜಿಲ್ಲೆಯ ಎಲ್ಲ ಇಲಾಖೆಗಳ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಹಾಗೂ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳಿಗೆ ಮಾಹಿತಿ ಹಕ್ಕು ಕಾಯ್ದೆ ಕುರಿತು ಕರ್ನಾಟಕ ಮಾಹಿತಿ ಆಯೋಗದ ರಾಜ್ಯ ಮಾಹಿತಿ ಆಯುಕ್ತರೊಂದಿಗೆ ಕಾರ್ಯಾಗಾರ ಹಾಗೂ ಸಂವಾದ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಮಾಹಿತಿ ಹಕ್ಕು ಕಾಯ್ದೆ ಅಡಿ ಯಾವುದೇ ಅಧಿಕಾರಿ ಮತ್ತು ಸಿಬ್ಬಂದಿಗಳ ವೈಯಕ್ತಿಕ ಮಾಹಿತಿ ನೀಡಲು ಬರುವುದಿಲ್ಲ. ಸಾರ್ವಜನಿಕ ಹಿತಾಸಕ್ತಿಗೆ ಪೂರಕವಾದ ಅರ್ಜಿಗಳಿದ್ದರೆ ಮಾಹಿತಿ ನೀಡಬೇಕು. ಯಾವುದೇ ಅಧಿಕಾರಿ ಸಮಂಜಸ ಕಾರಣವಿಲ್ಲದೆ ಮಾಹಿತಿ ನೀಡಿದರೆ ಅಥವಾ ದುರುದ್ದೇಶದಿಂದ ತಪ್ಪಾಗಿ ಮಾಹಿತಿ ಕೊಟ್ಟರೆ ದಂಡ ಪಾವತಿಸಬೇಕಾಗುತ್ತದೆ. ಜನತೆ ಶಿಸ್ತು ಕ್ರಮ ಎದುರಿಸಬೇಕಾಗುತ್ತದೆ ಎಂದರು. ಕೆಲವು ಜನರಿಗೆ ಮಾಹಿತಿ ಬಗ್ಗೆ ಬಹಳ ಸಂಕ್ಷಿಪ್ತವಾಗಿ ಕೇವಲ 30
ಕೊರತೆ ಇರಲಿಲ್ಲ ಅಂತಂದ್ರೆ ಈಗಾಗಲೇ ರಾಯಚೂರು ಜಿಲ್ಲೆಯಲ್ಲಿ ಅಷ್ಟೊಂದು ಇಲ್ಲ. ಮತ್ತೊಂದು ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳು ಸರ್ಕಾರಿ ಅದೊಂದು ಸೌಭಾಗ್ಯದ ಕೆಲಸ. ರಾಯಚೂರು ಜಿಲ್ಲೆಯಲ್ಲಿ 20 ಸರ್ಕಾರಿ ನೌಕರಿ ಪಡೆಯುವ ದೊರೆಯುತ್ತದೆ ಅಂತ ಒಂದು ಅಧಿಕಾರಿಗಳಿಗೆ ದೊರೆತಾಗ ಸಂವಿಧಾನಬದ್ಧವಾಗಿ ಸಾರ್ವಜನಿಕ ಈ ಕಾರ್ಯ ಜನತೆಗೆ ಒಂದು ಗೌರವವನ್ನು ಕಾಪಾಡುವುದು ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳ ಅವರದೊಂದು ಆದ್ಯ ಕರ್ತವ್ಯವಾಗಿದೆ. ಆ ದಿಶೆಯಲ್ಲಿ ಇವತ್ತು ಏನಾಗಿದೆ ಅಂದರೆ ಈ ಸಂಬಂಧ ಈ ಕಾರ್ಯ ಜಾರಿಯಾದ ಬಳಿಕ ಮತ್ತು ರಾಜ್ಯ ಸರ್ಕಾರಗಳು ಸಹ ಸಾಕಷ್ಟು ಸುತ್ತೋಲೆಗಳ ನಿರ್ದೇಶನಗಳು ಸರ್ಕಾರಿ ಅಧಿಕಾರಿಗಳಿಗೆ ನೀಡಿದ್ದಾರೆ. ಅದಕ್ಕೆ ನಾನಾ ಕಾರಣಗಳಿರ್ಬೋದು. ಪೂರ್ವದಲ್ಲಿ 17 ಅಂಶಗಳ ಕಾರ್ಯಕ್ರಮಗಳಿರುತ್ತವೆ. ಪ್ರತಿ ಸಾರ್ವಜನಿಕ ಪ್ರಾಧಿಕಾರ ಪ್ರಕಟಿಸಿದರೆ ಸಾರ್ವಜನಿಕರು ಅರ್ಜಿ ಹಾಕಲ್ಲ. ಯಾಕಂದ್ರೆ ನಿಮ್ಮ ಪೂರ್ವದಲ್ಲಿ ನಿಮ್ಮ ಶೇಕಡ 90ರಷ್ಟು ಕಚೇರಿಗಳಲ್ಲಿ ಪೂರ್ವನಿಗೆ ಮತ್ತು ಆಗ್ತದೆ. ಹೀಗಾಗಿ ನಾವು ಅಧಿಕಾರ ವಹಿಸಿದ ಮೇಲೆ DPR ನಮ್ಮ ಆಯುಕ್ತರು ಒಂದು ಸಭೆಯನ್ನು ನಡೆಸಿ ನೀವೆಲ್ಲ ಸಾರ್ವಜನಿಕ ಪ್ರಾಧಿಕಾರಗಳಿಗೆ ನೀಡಿದ್ದಾರೆ, ಆದರೂ ಅದು ಜಾರಿ ಆಗುತ್ತಿಲ್ಲ ಕಾರಣಕ್ಕಾಗಿ ನಾವು ಡಿಸೆಂಬರ್ ಅಂತ್ಯದೊಳಗಾಗಿ ಯಾವುದೇ ಜಿಲ್ಲಾ ಮಟ್ಟದ ತಾಲೂಕು ಮಟ್ಟದ ಯಾವುದೇ ಕಚೇರಿ ಆಗಿರ್ಬೋದು ಸೂಚಿಸಿ ಮತ್ತೊಂದು ಮೇ 26ಕ್ಕೆ ಸಾರ್ವಜನಿಕ ಪ್ರಾಧಿಕಾರಿಗಳಿಗೆ ಶಿಕ್ಷಣದಲ್ಲಿ ಅರ್ಜಿ ಆಗಿದ್ದಾಗ ಅವರ ಪ್ರಥಮ ಡಿಪಾರ್ಟ್ಮೆಂಟ್ ಆಗಲಿ, ಜಿಲ್ಲಾ ಪಂಚಾಯತ್ ಆಗಲಿ, ಪೊಲೀಸ್ ಇಲಾಖೆ ಆಗಲಿ, ನನ್ನ ಎಲ್ಲ 9 ಡಿಪಾರ್ಟ್ಮೆಂಟ್ಸ್ ಆಗಲಿ, ಯಾವುದೇ ಇಲಾಖೆಯಲ್ಲಿ ಪೆಂಡೆನ್ಸಿ ಇದ್ರೂ ನಮ್ಮ ಜಿಲ್ಲೆಯದು ಪೆಂಡೆನ್ಸಿ ಅಂತಾನೆ ಕಾಣುತ್ತದೆ. ಈಗ COR ಆಗಲಿ, SP ಅವರಾಗಲಿ, ನಾನಾಗಲಿ ಯಾವ ಜಿಲ್ಲೆಯಲ್ಲಿ ಏನೇ ಅಗತ್ಯತೆಗಳಿದ್ರೂ ಅದನ್ನು ನಮ್ಮ ಇಲಾಖೆ ಅಂತಾನೆ ಪರಿಗಣಿಸಿ ಕೂಡಲೇ ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ನೀವು ಕೂಡ ಅದಕ್ಕೆ ಸಹಕಾರವನ್ನು ಮಾಡ್ತಾ ಇದ್ದೀರಾ. ಅದೇ ರೀತಿ ಈ ಮಾಹಿತಿ ಹಕ್ಕು ಕಾಯ್ದೆ ಪ್ರಕಾರ ಏನು ನಮಗೆ ಅರ್ಜಿಗಳು ಬರ್ತಾ ಇದೆ, 21 ವರ್ಷ ಆಗಿದೆ ಈ ಕಾಯ್ದೆ ಬಂದು. ನಾನು ಈ ನಮ್ಮ ಕ್ಯಾಡರ್ಗೆ ಬಂದು 11 ಇಯರ್ಸ್ ಆಗಿದೆ. ಮೊನ್ನೆ ಈ ಕಾಯ್ದೆ ಬಂದ ಹೊಸದಲ್ಲಿ ನಮ್ಗೇನು ಸ್ವಲ್ಪ ಅಪ್ರಿಹೆನ್ಷನ್ಸ್ ಇತ್ತು, ಸ್ವಲ್ಪ ಭಯ ಇತ್ತು, ಸ್ವಲ್ಪ ನಿರ್ಲಕ್ಷ್ಯತೆ ಇದೆ, ಆ ಮಟ್ಟ ಕಮ್ಮಿ ಆಗಿದೆ. ಆದರೆ ಇನ್ನೂ ಕೂಡ ನಮ್ಮ ಸುಮಾರು ಪಬ್ಲಿಕ್ ಇನ್ಫಾರ್ಮೇಶನ್ ಆಫೀಸಸ್ನಲ್ಲಿ ಅದಿದೆ. ಈ ಕಾಯ್ದೆ ಬಂದ ಮೇಲೆ ಎಷ್ಟು ಒಳ್ಳೆಯದಾಗಿದೆ ಅಂತ ನಾವು ನೋಡಿದರೆ, ಈಗಾಗಲೇ CEO ಅವರು ಹೇಳಿದ್ರು, ಕಮಿಷನರ್ ಅವರು ಹೇಳಿದ್ರು, ಎಷ್ಟೋ ಒಂದು ಸ್ಕ್ಯಾಮ್ಸ್ ಅನ್ನು ಕೂಡ ಅದು ಹೊರಗಡೆ ತಂದಿದೆ. ನಿಜವಾಗಿಯೂ ಹೇಳಿ, ಈ ಕಾಯ್ದೆ ಬಂದಿಲ್ಲ ಅಂದ್ರೆ ನಮ್ಮ ಆಫೀಸಲ್ಲಿ ಯಾವ್ಯಾವುದು ದಾಖಲೆ ಇದೆ, ನಮ್ಮ 20 ವರ್ಷ 30 ವರ್ಷ ಹಿಂದೆ ನಮ್ಮ ಜಾಗದಲ್ಲಿ ಕೆಲಸ ಮಾಡಿದ ಅಧಿಕಾರಿಗಳು ಏನೇನ್ ಮಾಡಿದ್ದಾರೆ ಅಂತ ನಮಗೆ ಗೊತ್ತಾಗಿರೋದು ಸಾಧ್ಯ ಇದೆ. ನಾವು ಮೇಲಧಿಕಾರಿ ಮಾಹಿತಿಯನ್ನು ಕೇಳಿದ್ರು ಕೂಡ ಮಾಹಿತಿ ಲಭ್ಯ ಇಲ್ಲ ಅಂತ ಈಸಿಯಾಗಿ ಹೇಳಿಬಿಟ್ಟು ಹೋಗುವಂತ ಪರಿಸ್ಥಿತಿ ಇತ್ತು. ಆದರೆ ಈ ಕಾಯ್ದೆ ಬಂದ ಮೇಲೆ ನಮ್ಮ ಸುಮಾರು ಆಫೀಸ್ಗಳಲ್ಲಿ ನಾವೇ ಕೂಡ ದಾಖಲೆಗಳನ್ನು ರೆಡಿ ಮಾಡಿ ನೀಟಾಗಿ ಅದನ್ನು ಇವಾಗ ಸುಮಾರು ಇಲಾಖೆಗಳಲ್ಲಿ ಡಿಜಿಟೈಸೇಷನ್ ಕೂಡ ಆಗ್ತಾ ಇದೆ. ಸೊ ಅದರಿಂದ ನಮಗೆ ಇರುವ ಮಾಹಿತಿಯನ್ನು ಜೆನ್ಯೂನ್ ಆಗಿ ಬರುವ ಅಪ್ಲಿಕೇಶನ್ಸ್ಗೆ ನಿಗದಿತ ಸಮಯದಲ್ಲಿ ಮಾಹಿತಿಯನ್ನು ಕೊಡುವುದು ನಿಜವಾಗಿಯೂ ಕಷ್ಟ ಇಲ್ಲ. ನಮ್ಗೆ ಏನು ಅರ್ಜಿಗಳು ಬರ್ತದೆ ಅದನ್ನು ನಿಗದಿತ ಸಮಯದಲ್ಲಿ ನಾವು ಮಾಹಿತಿಯನ್ನು ಕೊಡ್ತೀವಿ ಅಂತ ಒಂದು ಸಂಕಲ್ಪ ತಗೊಂಡ್ರೆ ಡೆಫಿನೆಟ್ಲಿ ಮಾಹಿತಿಯನ್ನು ಕೊಡುವುದು ಕಷ್ಟ ಆಗುವುದಿಲ್ಲ. ಕೆಲವು ಇನ್ಫಾರ್ಮೇಶನ್ಗಳು ನಿಜವಾಗಿ ಇರುವುದಿಲ್ಲ, ಅದಕ್ಕೆ ಸೂಕ್ತ ಸಮಯದಲ್ಲಿ ವಿವರವನ್ನು ಕೂಡ ನೀಡಬೇಕಾಗುತ್ತದೆ. ಈಗಾಗಲೇ ನಮ್ಮ ಇನ್ಫಾರ್ಮೇಶನ್ ಕಮಿಷನರ್ ಅವರು ಕೂಡ ನಮಗೆ ಹೇಳಿದ್ದಾರೆ, ಆಲ್ಮೋಸ್ಟ್ 24 ಜನರು ಯಾರು ಸತತವಾಗಿ ಅಥವಾ ಫ್ರಿವ್ಲೆಸ್ ಪೆಟಿಷನ್ಸ್ ಅನ್ನು ಹಾಕ್ತಾರೆ ಅವರನ್ನು ಬ್ಲಾಕ್ ಲಿಸ್ಟ್ ಅಲ್ಲಿ ಕೂಡ ಮಾಡಿದ್ದಾರೆ. ಸೊ ಇನ್ಫಾರ್ಮೇಶನ್ ಕಮಿಷನ್, ಆನರಬಲ್ ಇನ್ಫಾರ್ಮೇಶನ್ ಕಮಿಷನ್ ನಮಗೆ ಇಷ್ಟೊಂದು ಸಹಕಾರವನ್ನು ನೀಡುತ್ತಾ ಇರಬೇಕಾದ್ರೆ ನಾವು ನಮ್ಮ ಜವಾಬ್ದಾರಿಗಳನ್ನು ಕೂಡ ಸರಿಯಾದ ಸಮಯದಲ್ಲಿ ಮಾಡಬೇಕಾಗುತ್ತದೆ. ಈ RTI ಜನಸಾಮಾನ್ಯರಿಗೆ ಈ ಹಕ್ಕಿನಲ್ಲಿರ್ತಕ್ಕಂಥ ಮಾಹಿತಿಯನ್ನು ಕೊಡುವುದು ಸಾರ್ವಜನಿಕ ಮಾಹಿತಿ ಅಧಿಕಾರಿಯ ಪ್ರಮುಖ ಕರ್ತವ್ಯವಾಗಿದೆ.
ಇವತ್ತು ಏನಾಗಿದೆ ಅಂದರೆ 20 ವರ್ಷ ಕಾಲ ಗತಿಸಿದರೂ ಈ ಕಾಯ್ದೆ ಬಗ್ಗೆ ಸಾಕಷ್ಟು ಮಾಹಿತಿಯ ಕೊರತೆ ಇರುವುದು ನಮ್ಮ ಅನುಭವಕ್ಕೆ ಬಂದಿದೆ. ನಾನು ಮಾಹಿತಿ ಆಯುಕ್ತನಾದ ಬಳಿಕ ಪ್ರಕರಣಗಳ ವಿಚಾರಣೆ ನಡೆಸಿದ ಸಂದರ್ಭದಲ್ಲಿ ಅಂಥ ಅಂಶಗಳು ನಮ್ಮ ಗಮನಕ್ಕೆ ಬಂದಿದೆ. ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳು ಯಾವ ರೀತಿ ಮಾಹಿತಿಯನ್ನು ಒದಗಿಸಬೇಕು, ಯಾವ ರೀತಿಯ ಮಾಹಿತಿಯನ್ನು ಕೇಳಿದರೆ ಯಾವ ರೀತಿಯ ಉತ್ತರವನ್ನು ಹಿಂಬರವನ್ನು ಕೊಡಬೇಕು, ಎಂಥ ಮಾಹಿತಿಯನ್ನು ಕೊಡಬೇಕು, ಕೊಡಬಾರದು, ಎಷ್ಟು ಸಮಯದಲ್ಲಿ ಕೊಡಬೇಕು ಮತ್ತು ತಮ್ಮ ಪ್ರಾಧಿಕಾರಕ್ಕೆ ಸಂಬಂಧ ಇಲ್ಲದ ಮಾಹಿತಿಯಾಗಿದ್ದರೆ ಅದನ್ನು ಯಾವ ರೀತಿ ವರ್ಗಾವಣೆ ಮಾಡಬೇಕು ಎಂಬುದರ ಅರಿವಿನ ಕೊರತೆ ಬಹಳಷ್ಟು ಸಾರ್ವಜನಿಕ ಮಾಹಿತಿ ಅಧಿಕಾರಿಯಲ್ಲಿ ಇರುವುದು ನಮ್ಮ ಗಮನಕ್ಕೆ ಬಂದ ಮೇಲೆ ನಾನು ಅಕ್ಟೋಬರ್ ತಿಂಗಳಲ್ಲಿ ಅಧಿಕಾರ ವಹಿಸಿಕೊಂಡು ಬಳಿಕ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲ ಜಿಲ್ಲೆಗಳಲ್ಲಿ ಸಾರ್ವಜನಿಕ ಮಾಹಿತಿ ಜನಸಾಮಾನ್ಯರು ಕಷ್ಟಪಟ್ಟು ಬೆವರು ಸುರಿಸಿ ದುಡಿದ ದುಡಿಮೆಯಿಂದ ಕಟ್ಟಿದಂತಹ ತೆರಿಗೆ ಹಣವನ್ನು ಮನ ಬಂದಂತೆ ಜಿಲ್ಲಾ ಆಡಳಿತ ಮತ್ತು ಮಹಾನಗರ ಪಾಲಿಕೆ ಅಧಿಕಾರಿಗಳು ಖರ್ಚು ಮಾಡುತ್ತಿದ್ದಾರೆ ಎಂದು ಆಲ್ ಇಂಡಿಯಾ ಮಂಜೂಸ್ ಇತ್ತೆಹಾದ್ ಹುಲ್ ಮುಸ್ಲಿಮನ ನಗರ ಅಧ್ಯಕ್ಷ ಶಬೀರ್ ಅಹಮದ್ ಔದಡಿ ಆರೋಪಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ನಗರ ಮತ್ತು ಹೆದ್ದಾರಿಗಳಲ್ಲಿ ಪರಿಸರ ರಕ್ಷಣೆ ಮಾಡುವ ಉದ್ದೇಶದಿಂದ ಅರಣ್ಯ ಇಲಾಖೆಯವರು ಸರ್ಕಾರದ ಲಕ್ಷಾನುಗಟ್ಟಲೆ ಹಣವನ್ನು ಖರ್ಚು ಮಾಡುತ್ತಿದ್ದಾರೆ. ನಗರದಲ್ಲಿ ಮತ್ತು ರಾಜ್ಯ ಹೆದ್ದಾರಿಗಳಲ್ಲಿ ಸಸಿ ನೆಡುವುದು ಒಂದು ಒಳ್ಳೆಯ ಕಾರ್ಯವಾಗಿದೆ. ಆದರೆ ಸಸಿಗಳನ್ನು ನೆಡುವುದು ಹೆಚ್ಚಾಗಿ ವಿದ್ಯುತ್ ತಂತಿಗಳ ಕೆಳಗೆ ಕಂಡುಬರುತ್ತದೆ. ಇದರಿಂದ ಬಹಳಷ್ಟು ತೊಂದರೆಗಳು ಹುಟ್ಟುತ್ತಿವೆ. ಉದಾಹರಣೆಗೆ, ವಿದ್ಯುತ್ ತಂತಿಗಳ ಕೆಳಗೆ ಸಸಿಗಳು ನೆಡುವುದರಿಂದ ಅದೇ ಸಸಿಗಳು ಕೆಲವು ವರ್ಷಗಳಲ್ಲಿ ಬೆಳೆದು ಗಿಡವಾಗಿ ಮಾರ್ಪಾಡಿದ ನಂತರ ಬೆಳೆದಂತಹ ಗಿಡಗಳ ಕೊಂಬುಗಳು ವಿದ್ಯುತ್ ತಂತಿಯ ಒಳಗೆ ನುಗ್ಗಿ ಗಾಳಿ ಬೀಸಿದ ನಂತರ ಒಂದಕ್ಕೊಂದು ಸ್ಪರ್ಶಿಸಿ ಸಂಘರ್ಷಣೆ ಉಂಟಾಗಿ ವಿದ್ಯುತ್ ಶಕ್ತಿ ಸ್ಥಗಿತವಾಗುವುದು, ಟ್ರಾನ್ಸ್ಫಾರ್ಮರ್ ಸುಟ್ಟುವುದು, ಜನಸಾಮಾನ್ಯರ ಮನೆಯಲ್ಲಿ ಟಿವಿ ಸುಡುವುದು, ಫ್ರಿಡ್ಜ್ ಸುಡುವುದು ಮತ್ತು ಇತರ ಭಾರಿ ವಸ್ತುಗಳ ಹಾನಿಯಾಗುತ್ತದೆ. ತಾವುಗಳು ಗಮನ ಹರಿಸಿರಬಹುದು. ಲೈಟ್ಗಳೆಲ್ಲ ಕಂಬಗಳ ಕೆಳಗೆ ಮತ್ತು ಟಿವಿಯವರು ಹಾಕಿದಂಥ ತಂತಿಯ ವೈರ್ಗಳ ಕೆಳಗೇ ಅರಣ್ಯ ಇಲಾಖೆಯವರು ಸಸಿ ನೆಡುವ ಕಾರ್ಯಕ್ರಮವನ್ನು ಮಾಡುತ್ತಿದ್ದಾರೆ. ಇದರಿಂದ ಸಮಸ್ಯೆಗಳು ಏನು ಉದ್ಭವವಾಗ್ತಾ ಇದೆ ಅಂದರೆ, ಅವೇ ಸಸಿಗಳು ದೊಡ್ಡದಾಗಿ ಗಿಡ ಆಗಿ ಅವೇ ಸಸಿಗಳೇನಾಗ್ತಾವ ಆ ತಂತಿಗಳನ್ನು ಡಿಸ್ಟರ್ಬ್ ಮಾಡ್ತಾ ಇದೆ. ಅದರಿಂದ ಸುಮಾರು ಪವರ್ ಕಟ್ ಆಗುವ ಸಂಭಾವನೆ ಇದೆ, ಟಿಸಿ ಸುಡುವ ಸಂಭಾವನೆಗಳಿದ್ದಾವೆ. ಮತ್ತು ಮನೆಯಲ್ಲಿ ಎಲೆಕ್ಟ್ರಾನಿಕ್ಸ್ ಐಟಮ್ಗಳಾದಂಥ ಟಿವಿ, ಫ್ರಿಡ್ಜ್, ವಾಷಿಂಗ್ ಮಷಿನ್ ಇವೆಲ್ಲ ತಲುಪಾದಂಥ ಇದು ಪ್ರಕರಣಗಳನ್ನು ನೋಡಿದ್ದೀವಿ. ಸೊ ಅದಕ್ಕೆ ನಾವೇ ಮಾಡಬೇಕು. ನಾವು ಒಂದು ಪಕ್ಷದ ಕಡೆಯಿಂದ ಏನೋ ಒಂದು ಮನವಿ ಅಂದರೆ, ಜನಸಾಮಾನ್ಯ ಕಷ್ಟಪಟ್ಟು ದುಡ್ಡು ಸರ್ಕಾರಕ್ಕೆ ತೆರಿಗೆ ಕಟ್ತಾ ಇದ್ದೀವಿ, ಅದನ್ನು ಸರಿಯಾಗಿ ಬಳಕೆ ಮಾಡಿ ಗಿಡಗಳನ್ನು ನೆಡುತ್ತಿರುವುದು ಒಂದು ಒಳ್ಳೆಯ ಕಾರ್ಯ, ಸಸಿಗಳನ್ನು ನೆಡುವುದು ಒಂದು ಒಳ್ಳೆಯ ಈ ಕಾರ್ಯ ಇದೆ. ಆದರೆ ಒಂದು ಪ್ಲಾನಿಂಗ್ ಆಗಿ ಮಾಡ್ತಾ ಇಲ್ಲ. ಅರಣ್ಯ ಇಲಾಖೆಯವರು ಏನು ಮಾಡ್ತಾ ಇದ್ದಾರೆ, ಒಂದು ಪ್ಲಾನಿಂಗ್ ಆಗಿ ಮಾಡ್ತಾ ಇಲ್ಲ. ಏನೋ ಒಂದು ಹಣ ಬರ್ತಾ ಇದೆ, ಏನೋ ಒಂದು ಬೇಕಾಬಿಟ್ಟಿ ಮಾಡ್ತಾ ಇದೆ, ಮನಸ್ಸು ಮಾಡ್ತಾ ಇದೆ, ಬೇಕಾಬಿಟ್ಟಿ ಮಾಡ್ತಾ ಇದೆ. ಏನಪ್ಪ ಫಾರ್ಮಿಟಿ ಹಾಕ್ರಿ ಆಯ್ತು ಅಷ್ಟೇ. ನೋಡಿರಿ ಕೆಳಗಡೆ ಏನಿದಾವ. ಈಗ ನೀವು ಅಂಬೇಡ್ಕರ್ ಸರ್ಕಲಲ್ಲಿ ನೋಡಿರಿ ಸರ್, ಈಗ ಸ್ಟ್ರೀಟ್ ಲೈಟ್ ಗಿಡಗಳು ಚಲೋ ಬೆಳೆದವ, ಸುಂದರವಾದ ನಗರ ಕಾಣ್ತಾ ಇದೆ. ಆದರೆ ನೀವು ರಾಜವಂತಲ್ಲಿ ನೋಡ್ರಿ ಏನಾಗ್ತಾ ಇದೆ, ಎಲ್ಲ ಕತ್ತದ. ಸೊ ಅಲ್ಲಿ ನೋಡಿ ಮತ್ತೆ 5 ರೋಡಲ್ಲಿ ಮತ್ತೆ ರೈತರಲ್ಲಿ ಎಲ್ಲರೂ ನೋಡ್ರಿ, ನಾವು ನಿಮಗೆ ಮೇಲೆ ಕೊಡಬೇಕಂತ ಮಾಡಿದ್ದೆ, ಆದರೆ ಎಷ್ಟೊಂದು ಕೊಡೆ ಈಗ ಮತ್ತೆ ಏನಾಗ್ತಾ ಇದೆ, ಎಲೆಕ್ಟ್ರಿಸಿಟಿ KP ಅವ್ರ ಕಡೆಯಿಂದ ಟ್ರಾನ್ಸ್ಫಾರ್ಮರ್ ಹೇಳ್ಬೋದಲ್ಲ, ಅಲ್ಲಿ ಏನಾಗ್ತಾ ಇದೆ ಅಂದರೆ ಇಷ್ಟು ಗಿಡಗಳು ಬೆಳೆದವ, ಮುಳ್ಳುಗಳಲ್ಲಿ ಟಿಸಿಗಳು ಹೋಗ್ತಾವ. ಅವು ಪಾಪ ಅವ್ರು ಏನು ಕೆಲಸ ಮಾಡಬೇಕು, ಲೈಫ್ನಲ್ಲಿ ಅವ್ರು ಏನು ಕೆಲಸ ಮಾಡಬೇಕು. ಸೊ ಇದರಿಂದ ಏನಾಗ್ತಾ ಇದ್ದೇವೆ, ದುರ್ಘಟನೆಗಳಾಗ್ತಾ ಇದ್ದಾವೆ. ಸೊ ಇದಕ್ಕೆ ನಾವು ಏನು ಗಮನಕ್ಕೆ ತರಬೇಕಂದ್ರೆ, ನಾವು ಅವರಿಗೆ ಒಂದು 100 ನಾವು ಗಮನ ಕೊಡ್ತಾ ಇದ್ದೀವಿ. ಆದಮೇಲೆ 100 ಗಮನ ಕೊಡೋದಾಗಿ, ಮತ್ತು ಅದ್ರ ಜೊತೆಗೆ ಮಾನ್ಯ ಆಯುಕ್ತರು, ಮಹಾನಗರ ಪಾಲಿಕೆ ಅವರಿಗೊಂದು ಕಾಪಿ ಕೊಡ್ತಾ ಇದ್ದೀವಿ, ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಜಸ್ಕಾಂ ಅವರಿಗೂ ಕೊಡ್ತಾ ಇದ್ದೀವಿ. ಈ ಥರ
ಜನರ ಹಣವನ್ನು ಸುಮ್ಮನೆಯಾಗಿ ಮನ ಬಂದಂತೆ ವೇಸ್ಟ್ ಮಾಡಬಾರ್ದು. ದಯಮಾಡಿ ತಮ್ಮ ಏನು ಸಸಿ ನೆಡುವ ಕಾರ್ಯಕ್ರಮವನ್ನು ಒಂದು ಅಚ್ಚುಕಚ್ಚಾಗಿ ಒಂದು ಒಳ್ಳೆಯ ಜಾಗದಲ್ಲಿ ನೋಡಿ ಮಾಡಲಿ. ಅದಕ್ಕೆ ನಮ್ಮನ್ನು ಸಹಕಾರ ಇರುತ್ತಾ ಆ ಸಂಬಂಧ ನಾವು ಪತ್ರಿಕೆ ಮಾಡಿದ್ದೀವಿ.